Watch India's largest kids library only on Jio Hotstar. Download the app now. ಅಲ್ಲ ಏನಾಯ್ತಣ್ಣ ಬಂದ್ ಕೂತ್ಕೊಂಡು ಇಷ್ಟೊತ್ತಾದ್ರೂ ನಮ್ಗೆ ಸಮೋಸನೆ ಕೊಟ್ಟಿಲ್ಲ. ಇನ್ನು ಎಷ್ಟು ಕಾಯಿಸ್ತೀರ ನಮ್ಮನ್ನ? ಬೇಗ ಸಮೋಸ ಕೊಡು, ಬಿಸಿ ತಿನ್ಬೇಕು. ನೀವು ನನ್ನ ಉದುರಿ ಬಾಕಿ ಇಟ್ಕೊಂಡು ಎಷ್ಟು ದಿನ ಆಯ್ತು ಗೊತ್ತೇ ನಿಮ್ಗ? ಎಲ್ಲಿ ರೊಕ್ಕ ತೆಗಿರಿ, ನಾನು ಬಿಸಿ ಸಮೋಸ ನಿಮಗೆ ಕೊಡ್ತೀನಿ. ರೊಕ್ಕ ತೆಗಿರಿ ಮೊದ್ಲು. ಕಾಪಾಡಿ ಕಾಪಾಡಿ, ಹೆಲ್ಪ್! ಇವರು ನಮ್ಮನ್ನ ಕಿಡ್ನಾಪ್ ಮಾಡಿದ್ದಾರೆ. ಕಾಪಾಡಿ ಕಾಪಾಡಿ. ಮೋಟು ಬೇಗ ಯೋಚನೆ ಮಾಡೋ. ಖಾಲಿ ಹೊಟ್ಟೆಲ್ ನನ್ ತಲೆ ಓಡಲ್ಲ ಕಣೋ. ಏನ್ ಮಾಡೋದು ಯೋಚ್ಸು. ಐಡಿಯಾ, ಚಿಂಗಂ ಸರ್ ಫೋನ್ ಮಾಡ್ತೀನಿ ಈಗ. ಹಲೋ ಚಿಂಗಂ ಸರ್, ಯಾರೋ ಗೂಂಡಗಳು ಮಕ್ಕಳನ್ನ ತಕೊಂಡು ಹೋಗ್ತಾವ್ರೆ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಅಯ್ಯೋ, ಇದು ಡೈಲಾಗ್ ಅಲ್ಲ, ಟೈಮ್ ಅಲ್ಲ, ಆಕ್ಷನ್ ಮಾಡೋ ಟೈಮ್. ನೀವ್ರಿ ಬಸ್ಸನ್ನ ಸ್ಟಾಪ್ ಮಾಡಿ, ನಾನು ಈಗಲೇ ಅಲ್ಲಿಗೆ ಬರ್ತಾ ಇದ್ದೀನಿ. ಮೋಟು, ಚಿಂಗಂ ಸರ್ ಬರೋ ಅಷ್ಟೊತ್ತಿಗೆ ನಾವು ಆ ಬಸ್ನ ಹೆಂಗಾರು ಹಿಡಿದು ನಿಲ್ಲಿಸ್ಬೇಕು. ಸ್ಟಾಪ್ ಮಾಡಿ ಬಸ್ಸ, ಬಸ್ಸು. ಬಸ್ ಬೇಕಾದ್ರೆ ತಗೊಂಡೋಗು, ಆದ್ರೆ ಮಕ್ಕಳನ್ನ ಬಿಟ್ಬಿಡು. ಅವ್ರೇನ್ ಮಾಡ್ಕೊಂಡಿದಾರೆ ಈಗ? ಅಯ್ಯೋ, ಅವ್ರ ಮಕ್ಕಳಿಂದಾನೆ ಕಣ ಯೂಸ್ ಆಗುತ್ತೆ, ಅದಕ್ಕೇನೆ. ಬಾಸ್, ನಾನು ಸುಪಾರಿ ಮಾತಾಡ್ತಿದ್ದೀನಿ. ಮೋಟು ಪತ್ಲು ರಸ್ತೆ ಗಡ್ಡ ನಿಂತವ್ರೆ, ಏನ್ ಮಾಡೋಣ? ಅವ್ರಿಗೆ ಅವ್ರು ಮಾಡಿದ ತಮ್ಗೆ ಶಿಕ್ಷೆ ಕೊಡಿ. ಈಗಿಂದ ಈಗಲೇ ಅವ್ರನ್ನ ಶೂಟ್ ಮಾಡಿ. ಅಯ್ಯೋ ಪತ್ಲು, ಇವ್ರನ್ನ ಹಿಂದೆನೆ ಬರ್ತಾ ಇದಾರಲ್ಲೋ. ಮೇಲೆ ಬರ್ತಾ ಇದಾರೆ ಕಣೋ. ಅಯ್ಯೋ, ನನ್ ಸೊಂಟ ಒಂದ್ ಗತಿ ಆಯ್ತಲ್ಲ. ಬನ್ನಿ ಬನ್ನಿ, ವೆಲ್ಕಮ್ ನಿಮ್ಗೆ. ಎಲ್ರು ಹೇಳ್ತಾ ಇದ್ರು ರೆಕ್ಕೆ ಇಲ್ದೆ ನೀವು ಆಕಾಶದಲ್ಲಿ ಹಾರ್ತಿರತ್ತೆ. ಅದು ನೀವತ್ ನಾನು ನೋಡ್ದೆ. ಯಾರಿಗಾದ್ರು ಹೊಟ್ಟೆ ಹಸ್ವಾ? ನನಗೆ ಹಸಿತಾ ಇದೆ ಅಣ್ಣ, ತುಂಬಾ ಹಸುವಾಗ್ತಿದೆ. ಏನಾದ್ರು ತಿನ್ನಕ್ ಕೊಡೋಣ. ಬಂದು ಕಲಿರೋ ಗುಂಡನ್ ತಿನ್ನಿಸ್ತೀನಿ ನಿನ್ಗೆ. ಮೆನು ಅಲ್ಲಿ ಬೇರೆ ಏನಾದ್ರು ಇದೆಯಾ? ಆ ಗನ್ನಲ್ಲಿರೋ ಬುಲೆಟ್ ಡೈಜೆಸ್ಟ್ ಆಗಲ್ಲ ಅಣ್ಣ ನನಗೆ. ನಿನ್ನ ಹೆಸರಲ್ಲಿರೋದು ಒಂದೇ ಊಟ, ನನಗೆ ಬೇಕಾದಷ್ಟು ಊಟ. ಮೊದಲನೇ ಸಾರಿ ನಿನ್ಗೊಂದು ಸತ್ವ ಪರೀಕ್ಷೆ ಮೋಟು. ನೋಡವ್ನ ಮಕ್ಕಳು ಊಟನೆಲ್ಲ ಕಿತ್ಕೊಂಡು ಹೆಂಗ್ ಮುಗ್ತಾವನೆ. ಸುಪಾರಿ ಯಾಕಿನ್ನೂ ಬಂದಿಲ್ಲ? ಮೋಟು ಪತ್ಲು ಕತೆ ಏನಾಯ್ತು? ಯಾಕಿನ್ನೂ ತಿಳಿಸಿಲ್ಲ? ಒಂದ್ಸಾರಿ ಕೂಡ ಇನ್ನು ಕಾಲ್ ಮಾಡಿ ಯಾಕೆ ನನಗೆ ಹೇಳಿಲ್ಲ? ಕಮಾನ್, ಬೇಗ ತಿಳಿಸಿ. ಎಂತ ಕವನ? ಕವನ ನಾನೆಲ್ಲ ಹೇಳಿದೆ. ಸುಪಾರಿ ಕಾಲ್ ಮಾಡು. ಫೋನ್ ಮಾಡೋ ಅವಶ್ಯಕತೆ ಇಲ್ಲ ಬಾಸ್. ಅವ್ರ ಮೇಲಿಂದ ಉದುರ್ಕೊಳ್ತಾ ಇದ್ದಾರೆ. ಸೈಡ್ಗೆ ಹೋಗಿ ಬಾಸ್. ನಾನಿನ್ ಬಾಸು, ನಾನ್ಯಾಕೆ ಸೈಡ್ಗೆ ಹೋಗ್ಲಿ? ಅವನೇ ಸೈಡ್ಗೆ ಹೋಗ ಕೇಳು. ಏನ್ ನನಗೆ ಆರ್ಡರ್ ಮಾಡ್ತೀಯ? ದಡಿಯ ಹಾಕ್ಬಿಡ್ತೀನಿ ಅಟ್ಟ. ನಿಮ್ಮನೆ ಬರೋ ಬಾಸ್. ಅನ್ಭವಿಸಿ ಬಾಸ್. ಮೋಟು ನನಗೊಂದು ಕೊಟ್ಟ. ಆಕಾಶದಲ್ಲಿರೋ ನಕ್ಷತ್ರಗಳೆಲ್ಲ ಹಗಲಲ್ಲೇ ಕಾಣಕ್ ಶುರು ಆಯ್ತು ಬಾಸ್. ಮೋಟು, ನಾನು ಸುಮ್ಮನೆ ಬಿಡಲ್ಲ ಕಡ. ಮೋಟು ಮತ್ತು ಪತ್ಲು ನಮ್ಮ ನಗರದ ಮಕ್ಕಳನ್ನ ಬಚಾವ್ ಮಾಡೋದಕ್ಕೆ ಈ ನಮ್ಮ ನಗರದ ವತಿಯಿಂದ ಅವರಿಗೆ ಪುಟ್ಟ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ಧನ್ಯವಾದ, ಬಹಳ ಧನ್ಯವಾದ. ನಿಮ್ಮೆಲ್ರಿಗೂ ಧನ್ಯವಾದಗಳು. ನಾವು ಮಾಡಿದ್ದು ನಮ್ಮ ಸಮಾಜ ಸೇವೆ ಅಷ್ಟೇ. ಈಗ ನೀವು ಹೋಗಿ ನಾನು ಏನ್ ಹೇಳದ್ನೋ ಆ ತರ ಕೆಲಸ ಮಾಡ್ಕೊಂಬನಿ. ನೀವು ಹೇಳ್ದಂಗೆ ಆಗ್ಲಿ ಬಾಸ್. ಮೋಟು, ನಾನು ನನ್ನ ಸೇಡ್ ತೀರ್ಸ್ಕೊಳಕ್ಕೋಸ್ಕರ ಬಂದಿದ್ದೀನಿ. ನಿನ್ನ ಹೀರೋ ಇಂದ ಝೀರೋ ಮಾಡ್ಬಿಡ್ತೀನಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ? ಅಲ್ವೇನ ನಂಬರ್ 2? ಮತ್ತು ಸರ್, ನಮಗೆ ನಿಮ್ಗೆ ಇಂಟರ್ವ್ಯೂ ಬೇಕಾಗಿತ್ತು ಸರ್. ಮೋಟು ಅಣ್ಣ, ಪತ್ಲು ಅಣ್ಣ, ನಿಮ್ಮ ಆಟೋಗ್ರಾಫ್ ಬೇಕು. ಮತ್ತೆ ಸರ್, ನಿಮ್ ಜೊತೆ ನಮ್ಗೆ ಫೋಟೋ ಬೇಕಾಗಿತ್ತು ಸರ್. ಪ್ಲೀಸ್ ಸರ್. ಡುಮ್ಮಣ್ಣ, ನೀವು ಆ ಕಡೆ ಸ್ವಲ್ಪ ಇರ್ತೀರಾ ಪ್ಲೀಸ್? ನಾವು ಪತ್ಲು ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕಾಗಿದೆ. ಥ್ಯಾಂಕ್ ಯು. ಸ್ಮೈಲ್ ಪ್ಲೀಸ್.
ಮೋಟು ಇಲ್ಲಿ ಏನ್ ನಡೀತಾ ಇದೆ? ಎಲ್ಲಾರು ಬರೀ ಆ ಪತ್ಲುನೇ ಹೊಗಳ್ತಾ ಇದಾರೆ, ಮತ್ತವನ್ ಎಲ್ಲಾರ ಹತ್ರನೂ ನಾನೇ ಕಷ್ಟಪಟ್ಟು ಅವನ್ನೆಲ್ಲ ಹಿಡ್ದೆ ಅಂತ ಓಳ್ ಬಿಡ್ತಾ ಇದ್ದಾನಲ್ಲ. ಇಲ್ಲ ಇಲ್ಲ, ಪತ್ಲು ಹಂಗ್ ಹೇಳೋದೇ ಇಲ್ಲ. ಅವನು ನನ್ನ ಜೀವದ ಗೆಳೆಯ, ಗೊತ್ತಾ? ಹಲೋ, ನಾ ಕಲರ್ಸ್ ಟಿವಿಯಿಂದ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಬಾಸಿಗೆ ಫೋನ್ ಕೊಡ್ತೀರಾ? ಅವ್ರಿಗೆ ಹೇಳಿ ನಾನು ಪತ್ಲು ಸರ್ ಇಂಟರ್ವ್ಯೂ ತಗೊಂಡಿದ್ದೀನಿ ಅಂತ. ಪತ್ಲು ಸರ್ ಹೇಳಿದ್ರು ಆ ಮೋಟು ಸರ್ಗೆ ತಿನ್ನೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ವಂತೆ. ಎಲ್ಲಾ ಅಪರಾಧಿಗಳನ್ನು ಅವರೊಬ್ಬರೇ ಹೋಗಿ ಹಿಡಿದಿದ್ದಾರೆ ಅಂತ ಹೇಳಿದ್ರು. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲ ಸರ್, ಮೋಟು ಹೇಳಿದ್ರು ಪತ್ಲು ಅವ್ರ ಕ್ಲೋಸ್ ಫ್ರೆಂಡ್ ಅಲ್ಲ ಅಂತ. ಅವರು ಅವ್ರ ಚೇಲ ಅಂತೆ ಸರ್. ಪತ್ಲು ಸರ್ ಇಲ್ಲೇ ಹೋದ್ರೆ ಏನು ನಡೆಯೋದೇ ಇಲ್ವಂತೆ ಸರ್. ನಮ್ಮ ಪತ್ಲು ಸರ್ ಖುದ್ದಾಗಿ ನನ್ನ ಹತ್ರ ಇಂಟರ್ವ್ಯೂ ಮಾಡಿದ್ದಾರೆ ಸರ್. ಸರ್ ಸರ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಏಯ್, ನನ್ನ ದೃಷ್ಟಿಲಿ ನೀನೇ ಕಣೋ ಹೀರೋ. ಇಲ್ಲಿ ತನಕ ನಾನು ಮಾಡಿದ ಎಲ್ಲ ಕಳ್ತನನು ನೀನೇ ಖುದ್ದಾಗಿ ಹಿಡಿದಿದ್ಯಾ. ಸಮೋಸ ತಿನ್ನೋ, ಮತ್ತೆ ಹೋಗೋ, ಜನಕ್ಕೆಲ್ಲ ತಿಳಿ ಹೇಳೋ, ಅವ್ರಿಗೆಲ್ಲ ನಿಜ ಹೇಳೋ, ನಿಮ್ಮಲ್ಲಿ ಬಾಸ್ ಯಾರು ಮತ್ತೆ ಚಮಚ ಯಾರು ಅಂತ. ಅಯ್ಯಯ್ಯೋ, ನಾನು ನಿನ್ನ ಚಮಚನ? ನಾನು ನೀನಿಲ್ದೆ ಒಂದಿನೂ ಇರಲ್ವಾ? ಈಗ ನೋಡು ನಿನ್ ಏನ್ ಮಾಡ್ತೀನಿ ಅಂತ. ಮೋಟು, ನೀನ್ ಏನ್ ಮಾತಾಡ್ತಿದ್ಯೋ ನನ್ಗೊಂದು ಅರ್ಥ ಆಗ್ತಿಲ್ಲಪ್ಪ. ಆದ್ರೆ ನನ್ಗೆಲ್ಲಾನು ಅರ್ಥ ಆಯ್ತು. ಈಗ ನಾನ್ ನಿಂಗ್ ತಿಳಿಸ್ತೀನಿ, ನಾನು ನೀನಿಲ್ದೆ ಹೇಗಿರಬಲ್ಲೆ ಅಂತ ತೋರಿಸ್ತೀನಿ, ನೋಡ್ತಾ ಇರಲ್ಲೇ. ಏ ಮೋಟು, ಇಲ್ಲಿ ನೋಡು, ತಗೋ ಟ್ರಕ್ಕಿ. ಇದನ್ನ ತಗೊಂಡು ನಮ್ ಟ್ರಕ್ ತಗೊಂಡೋಗು, ಮತ್ತೆ ನಗರದ ಹೊರಗಡೆ ಹೋಗಿ ನನಗೋಸ್ಕರ ವೆಯ್ಟ್ ಮಾಡು. ನಾನು ಈಗ್ಲೇ ಬಂದೆ. ನಾವು ಜಗತ್ತಿಗೆ ತೋರ್ಸ್ಕೊಡೋಣ ನಿನಗೆ ಪತ್ಲು ಅವಶ್ಯಕತೆ ಬೇಕಾಗಿಲ್ಲ ಅಂತ. ಏ ಮೋಟು, ನಿಂತ್ಕೊಳ್ಳೋ, ಎಲ್ಲೋಗ್ತಿದ್ಯಾ? ಆ ಟ್ರಕ್ ನಲ್ಲಿ ಸ್ಮಗ್ಲಿಂಗ್ ಮಾಲಿತ್ತು, ಅದನ್ನ ಯಾಕೆ ಮೋಟು ಕೊಟ್ರಿ? ನಗರದ ಹೊರಗಡೆ ಪೊಲೀಸ್ನವರು ಪಕ್ಷ ತರ ಕಾಯ್ತಾ ಇದ್ದಾರೆ ಕಡ. ಟ್ರಕ್ ಚೆಕ್ಕಿಂಗ್ ಆದ್ರೆ ಮೋಟರ್ನ ಹಿಡ್ದಾಕ್ಬಿಡ್ತಾರೆ. ಅಕಸ್ಮಾತ್ ಹಿಡಿದೇ ಇದ್ರೆ ನಮ್ಮ ಮಾಲ್ ನಮ್ದೆ ಅಂತ ಗಾರ್ಡ್ ಹೇಳಿದ್ದಾರೆ ಕಡಲೇ. ವಾ ಬಾಸ್ ವಾ, ಏನ್ ತಲೆ ನಿಮ್ದು? ಚಮಚಗಿರಿ ಸ್ಟಾಪ್ ಮಾಡಿ ಹೋಗೋ, ವ್ಯಾನ್ ಫಾಲೋ ಮಾಡ, ಬೇಗ ಹೋಗೋ. ಮೋಟು, ನಿಂತ್ಕೊಳ್ಳೋ, ಸ್ವಲ್ಪ ನನ್ ಮಾತು ಕೇಳಪ್ಪ ನೀನು. ನಾನು ಕೇಳೋದಿಲ್ಲ. ನನಗೆ ನಿನ್ನ ಅವಶ್ಯಕತೆ ಬೇಕಾಗಿಲ್ಲ. ನನಗೆ ಚಮಚ ಅಲ್ಲ. ಮೋಟು, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿನಗೆ ಕಾನೂನು ಮೇಲೆ ಪ್ರಾಮಿಸ್. ನಿನ್ನ ಮೇಲೆ ಆಣೆ, ನನ್ನ ಮೇಲೆ ಆಣೆ. ಇನ್ಮೇಲೆ ನಿಮ್ ಪ್ರಾಮಿಸ್ ಎಲ್ಲ ಪತ್ಲು ಮಾತ್ರ ಫಾಲೋ ಮಾಡ್ತಾನೆ. ನನಗೆ ಅದ್ರ ಅವಶ್ಯಕತೆ ಬೇಕಾಗಿಲ್ಲ. ಹೋಗ್ರೆ ನಿಲ್ಲು. ಮೋಟು, ಮೋಟು ಬದಲು ಈಗ ಬೇರೆ ಬೇರೆ ಆಗ್ಬಿಟ್ರು. ಈಗ ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಕಬಡ್ಡಿ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಅಯ್ಯಯ್ಯೋ, ಮೋಟು ಯಾಕೆ ನಮ್ ಪ್ರಾಣದಿಂದ ಹೀಗೆ ಬಿದ್ದಿದ್ದಾನಲ್ಲ ಪತ್ಲು? ಅಯ್ಯೋ, ಮೋಟ್ರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಟ್ಟವನೇ ಚಿಂಗಂ ಸರ್. ಅದನ್ನ ತಣ್ಣಗೆ ಮಾಡ್ಬೇಕು. ನಾವು ಬದುಕಿದ್ರೆ ತಾನೇ ಅವನ ಕೋಪ ಶಾಂತಿ ಮಾಡೋದಕ್ಕೆ. ಅವ್ನು ನೋಡಿದ್ರೆ ನಮ್ ಪ್ರಾಣ ತೆಗಿಯೋ ಆಗಿದಾನಲ್ಲೋ ಪತ್ಲು. ಅಯ್ಯಯ್ಯೋ, ನಿಂತ್ಕೊಳ್ಳೋ ಮೋಟು, ನಿಂತ್ಕೊಳ್ಳೋ. ನಮ್ ಸ್ನೇಹದ ಮೇಲೆ ಆಣೆ, ನಿಂತ್ಕೊಳ್ಳೋ. ನೀನ್ ನಮ್ ಫ್ರೆಂಡ್ಶಿಪ್ಗೆ ಬಸಿ ಪಡ್ಬಿಟ್ಟೇನೋ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಇಲ್ಲ, ಅಯ್ಯಯ್ಯೋ, ಇದೊಂದೇ ಬಾಕಿ ಇತ್ತು. ಗಾಡ್. ಇಟ್ಕೊಳ್ಳಿ ಚಿಂಗಂ ಸರ್. ಆ ಮೋಟು, ನಾ ಬಂದೆ. ನೀನ್ ಇಲ್ಲೂ ಬಂದ್ಬಿಟ್ಯಾ? ಯಾಕೆ ನಿಂದ ಬೀಳ್ತಿದ್ಯಾ? ಹೋಗ ಆ ಕಡೆ ಹೋಗೋ. ನೀನ್ ಇಲ್ದೆ ನನ್ ಜೀವನ ಹೆಂಗೋ ಸಾಗುತ್ತೆ ಮೋಟು. ನೀನೇ ಹೇಳಿದ್ಯಲ್ಲ ನಾನು ನಿನ್ ಚಮಚ ಅಂತ. ಸಾಲಿದಕ್ಕೆ ನಾನು ವೇಸ್ಟ್ ಮಾಡಿ ಅಂತ ಹೇಳಿದಂತೆ. ಇದು ಸುಳ್ಳು ಕಣೋ. ಆ ಜಾನಿ ಏನೋ ಕಿರಿಕ್ ಮಾಡವನೆ. ನಾನ್ ಕನಸ್ನಲ್ಲೂ ನಿನ್ನ ಕೆಟ್ಟದನ್ನ ಬಯಸವನಲ್ಲ ಕಣ. ನಾನು ಅರ್ಥ ಮಾಡ್ಕ. ಎಷ್ಟು ಸಾರಿ ನೀ ನನ್ನ ಜೀವ ಉಳಿಸಿದ್ಯಾ. ಒಂದು ಸಾರಿ ಹುಲಿ ಬಾಯಿಂದ ನನ್ನ ತಪ್ಪಿಸಿದ್ಯಾ. ಮೋಟು ಕಾಪಾಡ. ಬಿಟ್ಬಿಡು ನನ್ ಗೆಳೆಯನ. ಹುಷಾರ್, ನನ್ ಗೆಳೆಯ ಏನ್ ಅನ್ಕೊಂಡಿದ್ಯಾ? ನಿನ್ ಗತಿ ಅಷ್ಟೇನೆ, ಮುಗಿಸ್ಬಿಡ್ತೇನೆ. ಹುಷಾರ್.
ನಮ್ಮಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಒಂದು ಹಾಡು ಇದೆ ಗೊತ್ತಾ? ನೀವಿಬ್ರು ಏನ್ ಆಟ ಆಡ್ತಿದ್ದೀರಾ? ಲೈಫೇ ಹಾಳು ಮಾಡ್ಬಿಟ್ರಲ್ಲೋ. ನೀವು ನನ್ ಮಾಡಿದ ಪ್ಲಾನ್ ಎಲ್ಲ ನುಚ್ಚುರವಾಗಿ ಮಾಡ್ಬಿಟ್ರಲ್ಲೋ. ಸತ್ಯ ಹೇಳು, ನಮ್ಮ ಮೋಟು ತಲೆನಲ್ಲಿ ಯಾವ ವಿಷಯದ ಬೀಜ ಬಿತ್ತದೆ ನೀನು? ಅವನು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ? ನೀನ್ ನಿಜ ಹೇಳಿಲ್ಲ ಅಂದ್ರೆ ನಾನು ನಿನ್ನ ತಳ್ಳಿಬಿಡ್ತೀನಿ. ಅಯ್ಯಯ್ಯೋ, ಹೇಳ್ತೀನಿ. ಹೌದು, ನಾನೇ ಈ ಪ್ಲಾನ್ ಎಲ್ಲ ಮಾಡಿದ್ದು. ಆ ಪ್ರೆಸ್ ರಿಪೋರ್ಟರ್ಸ್ ಎಲ್ಲ ನಮ್ ಗ್ಯಾಂಗ್ ಕಡೆಯವ್ರೆ. ಅವ್ರಿಗೆ ನಾನೇ ಹೇಳ್ಕೊಟ್ಟೆ ಹಿಂಗೆ ಮಾಡ್ಬೇಕು ಅಂತ, ನಿಮ್ಮಿಬ್ರು ಫ್ರೆಂಡ್ಶಿಪ್ ಹಾಳು ಮಾಡ್ಬೇಕು ಅಂತ. ಮತ್ತು ನನ್ ದಯವಿಟ್ಟು ಕ್ಷಮಿಸ್ಬಿಡು, ನಾನು ಅವ್ನ್ ಮಾತು ಕೇಳ್ಬಿಟ್ಟು ಹಾಳಾಗ್ಬಿಟ್ಟೆ. ನಮ್ಮಿಬ್ರು ಫ್ರೆಂಡ್ಶಿಪ್ ಅಲ್ಲಿ ಅಂತ ದೊಡ್ಡ ಮಾತು ಯಾಕೆ ಬಿಡಪ್ಪ? ನೋಡು, ಈ ಟ್ರೋಫಿ ನಿಂದು, ಇದ್ರ ಹಕ್ಕದಾರ ನೀನು. ತಗೋ, ನೀನ್ ಇಲ್ದೆ ನಾನೇನು ಸಾಧಿಸಕ್ಕಾಗಲ್ಲ. ತಗೋ, ಈ ಟ್ರೋಫಿ ನಿಂದು. ಬೇಡ ಕಣ, ನೀನೇ ಇಟ್ಕೋ ಈ ಟ್ರೋಫಿ. ನಿಂದು ಕಣ. ನಿಂದು ಅಯ್ಯೋ, ಕಣ. ನಿಂದಪ್ಪ. ನಿಂದು ಕಣ. ಅಯ್ಯೋ, ನಿಂದು ಕಣ. ನಿಂದು ಕಣೋ. ನಿಂದು ಕಣ. ನಿಂದು ಕಣ. ನಿಂದು ಕಣ. ನಿಂದು ನಿಂದು ಕಣ. ಕಣ. ಏಯ್, ನಿಲ್ಸು. ನಿಂದು ಕಣ. ನೀವಿಬ್ರು ಏನ್ ನಿಂದು ಕಣ. ಮಾಡ್ತಿದ್ದೀರಾ? ನಿಂದು ಕಣ. ನಿಮ್ಮಿಬ್ಬರಿಗೂ ಗೊತ್ತಿಲ್ವಾ ಜಗಳ ಆಡೋದು ಒಳ್ಳೇದಲ್ಲ ಅಂತ? ನೀವೆಂತ ಫ್ರೆಂಡ್ಸ್? ಸ್ಟಾಪ್ ಸ್ಟಾಪ್ ಪ್ಲೀಸ್. ಫ್ರೆಂಡ್ಶಿಪ್ ಗಿಂತ ಬೇರೆ ಏನು ಮುಖ್ಯ ಅಲ್ಲ. ಐ, ನೀವು ಸುಮ್ಮನಿಲ್ಲ ಅಂತಂದ್ರೆ ನಿಮ್ ಫ್ರೆಂಡ್ಶಿಪ್ ಮೋಟು ಪತ್ತು ಯಾವತ್ತೂ ಬದಲಾಗುವುದೇ ಇಲ್ಲ. Watch India's largest kids library only on Geo Hotstar. Download the app now.